ಸಿಕ್ಕಿಂ ಸಣ್ಣ ರಾಜ್ಯ, ಆದರೆ ಸಂಪನ್ಮೂಲಗಳಿಗೇನೂ ಕೊರತೆ ಇಲ್ಲ. ಅದೇ ಈಗ ರಾಜಕಾರಣಿಗಳಿಗೆ ಹಣ ಮಾಡೋ ದಂಧೆಯಾಗಿ ಹೋಗಿದೆ. ಅದು 20,000 ಕೋಟಿಯ ಹಗರಣ. ಸಿಕ್ಕಿಂ ಪ್ರಕೃತಿ ಸಂಪನ್ನ ರಾಜ್ಯ. ಇಲ್ಲಿ ಜಲವಿದ್ಯುತ್ ಯೋಜನೆಗಳನ್ನು ಭಾರಿ ಪ್ರಮಾಣದಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಆದರೆ ಜಲವಿದ್ಯುತ್ ಯೋಜನೆಗಳಲ್ಲಿ ಭಾರಿ ಗೋಲ್ಮಾಲ್ ನಡೆದಿರೋದು ಬೆಳಕಿಗೆ ಬಂದಿದೆ. ಸಾಕಷ್ಟು ಜಲವಿದ್ಯುತ್ ಪ್ರಾಜೆಕ್ಟ್ಗಳನ್ನು ತೀಸ್ತಾ ಉಜ್ರಾ ಲಿಮಿಟೆಡ್ ಕಂಪನಿಯೇ ನೋಡಿಕೊಳ್ತಾ ಇದೆ. ಈ ತೀಸ್ತಾ 3ನೇ ಹಂತದ ಜಲವಿದ್ಯುತ್ ಯೋಜನೆಯಲ್ಲಿ ಸುಮಾರು 20,000 ಕೋಟಿ ನಷ್ಟವಾಗಿದೆ. ಅಂದರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ಹೊಡೆತ ಬಿದ್ದಿದೆ. 20,000 ಕೋಟಿ ನಷ್ಟ. ಸುಮಾರು 1,200 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಯೋಜನೆ ಇದಾಗಿದೆ. ವಿಶೇಷ ಅಂದರೆ ಸಿಕ್ಕಿಂ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರೇ ಈ ಎಲ್ಲ ಯೋಜನೆಗಳನ್ನು ಖಾಸಗಿ ಕಂಪನಿಗೆ ನೀಡಿದ್ದು. 2004ರಿಂದಲೂ ತೀಸ್ತಾ ಉಜ್ರಾ ಲಿಮಿಟೆಡ್ ಸಿಕ್ಕಿಂನಲ್ಲಿ ಹಲವು ಜಲವಿದ್ಯುತ್ ಪ್ರಾಜೆಕ್ಟ್ಗಳನ್ನು ನಡೆಸ್ತಾ ಇದೆ. ಈ ಯೋಜನೆಗಳಲ್ಲಿ ಸರ್ಕಾರ ಕೂಡ ಶೇಕಡ 26ರಷ್ಟು ಶೇರು ಹೊಂದಿದೆ. ಇದು ಸರ್ಕಾರದ ದಾಖಲೆಗಳಲ್ಲಿದೆ. ಆದರೆ ಇದರಲ್ಲಿ ಯಾವುದೇ ರೀತಿಯಲ್ಲೂ ಸರ್ಕಾರದ ಪಾಲಿಲ್ಲ. ಎಲ್ಲವೂ ಖಾಸಗಿ ಕಂಪನಿಗಳಿಗೆ ಸೇರಿದೆ. ಅಚ್ಚರಿ ಅಚ್ಚರಿ ಅಚ್ಚರಿ. ಮತ್ತೊಂದು ಸ್ಫೋಟಕ ವಿಷಯವೇನೆಂದರೆ, ಈ ತೀಸ್ತಾ ಲಿಮಿಟೆಡ್ನಲ್ಲಿ ಕೇಂದ್ರ ಸಚಿವ ಸುಶೀಲ್ ಕುಮಾರ್ ಶಿಂಧೆ, ಆಂಧ್ರದ ಮಾಜಿ ಸಿಎಂ ವೈಎಸ್ಆರ್ ರೆಡ್ಡಿ ಪುತ್ರ ಜಗನ್ ಹಾಗೂ ಮಾಜಿ ಕೇಂದ್ರ ಇಂಧನ ಕಾರ್ಯದರ್ಶಿ ಆರ್.ವಿ. ಶಶಿ ಪಾಲುದಾರರು ಅನ್ನೋದು ತಿಳಿದು ಬಂದಿದೆ. ಆಂಧ್ರದ ಎಂಪಿ ಜಗನ್ಮೋಹನ್ ರೆಡ್ಡಿಯ ಬೇನಾಮಿ ಹಣ ಕೂಡ ಈ ತೀಸ್ತಾ ಲಿಮಿಟೆಡ್ನಲ್ಲಿ ಸೇರಿದೆ ಅನ್ನೋದು ಸಿಬಿಐ ತನಿಖೆಯಲ್ಲಿ ದೃಢಪಟ್ಟಿದೆ. ಈ ತೀಸ್ತಾ ಉಜ್ರಾ ಲಿಮಿಟೆಡ್ನ ಮುಖ್ಯಸ್ಥರು ರಾಜಕಾರಣಿಗಳ ಅಥವಾ ಉದ್ಯಮಿಗಳ ಅಂತ ತಿಳಿಯೋದಕ್ಕೆ ಕೋರ್ಟ್ಗೆ PIL ಕೂಡ ಸಲ್ಲಿಸಲಾಗಿದೆ. ಒಟ್ಟಿನಲ್ಲಿ ರಾಜಕಾರಣಿಗಳ ಬೇನಾಮಿ ಹಣ ಎಲ್ಲೆಲ್ಲಿ ಹೂಡಿಕೆಯಾಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಯಾಂಪಲ್ ಸಿಕ್ಕಿದೆ. ಆದರೆ ಇದು ತನಿಖೆಯಿಂದ ಹೊರಬರಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.